ಹಲೋ ನಮಸ್ಕಾರ. ಸೀರಿಯಲ್ ಸ್ಟಾರ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭವ್ಯ ಶ್ರೀವತ್ಸ. ಜಿ ಕನ್ನಡ ವಾಹಿನಿಯಲ್ಲಿ ಹೊಸದಾಗಿ ಶುರುವಾಗ್ತಿರುವಂತಹ ಕೃಷ್ಣ ರುಕ್ಕು ಧಾರಾವಾಹಿಯಲ್ಲಿ ಮುದ್ದಾದ ತಂಗಿಯರ ಪಾತ್ರವನ್ನು ಮಾಡಿರುವಂತಹ ಸ್ನೇಹ, ಅಂದರೆ ಅವರ ರಿಯಲ್ ನೇಮ್ ಸ್ನೇಹ, ಈ ಒಂದು ಸೀರಿಯಲ್ನಲ್ಲಿ ಭವ್ಯಾನ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ. ಹಾಗೆ ಕಲ್ಯಾಣಿ ಅನ್ನೋ ಒಂದು ಪಾತ್ರವನ್ನು ಮಾಡ್ತಿರುವಂತಹ ದಿವ್ಯಾ ಅವರು ಇಬ್ಬರು ಒಟ್ಟಿಗೆ ಈಗ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ, ಸೀರಿಯಲ್ ಬಗ್ಗೆ ಕೇಳೋಣ. ಹಲೋ ಇಬ್ರಿಗೂ ಹಾಯ್. ಮೊದಲನೇದಾಗಿ ತುಂಬ ಖಡಕ್ ತಂಗಿಯಾಗಿ ನೀವು ಕಾಣಿಸ್ಕೊಂಡಿದ್ದೀರಾ. ಪ್ರೋಮೋದಲ್ಲಿ ತುಂಬ ಚೆನ್ನಾಗಿ ಬಂದಿದೆ ನಿಮ್ಮ ಒಂದು ಕ್ಯಾರೆಕ್ಟರು. ಆ ಖಡಕ್ನೆಸ್ ಮುಖದಲ್ಲಿ ಎದ್ದು ಕಾಣ್ತಿದೆ. ಈಗಲೂ ಕೂಡ ನಿಮ್ಮ ಜೊತೆ ಮಾತನಾಡೋಕ್ಕೆ ಭಯ ಆಗ್ತಿದೆ ನಮಗೆ. ಸೊ ಏನಿಸ್ತಿದೆ ಫಸ್ಟ್ ರಿಯಾಕ್ಷನ್ ನಿಮ್ಮದು? ಪಾತ್ರದಲ್ಲಿ ಇರೋ ಥರ ನಾನು ಆ್ಯಕ್ಚುಲಿ ಇಲ್ಲ, ತಪ್ಪು ತಿಳ್ಕೊಬೇಡಿ ನಾನು ಅಷ್ಟು ಜೋರಿದ್ದೀನಿ ಅಂತ. ಎಸ್, ಪಾತ್ರಕ್ಕೆ ಬಂದಾಗ ಕಲ್ಯಾಣಿ ಅನ್ನೋ ಪಾತ್ರ ತುಂಬ ಪವರ್ಫುಲ್ ಪಾತ್ರ ಇದು. ಕಲ್ಯಾಣಿದೇ ಒಂದು ಕತೆ ಹೋಗುತ್ತೆ, ಅವಳದೇ ಒಂದು ಟ್ರ್ಯಾಕ್ ಹೋಗುತ್ತೆ. ನೀವು ಪ್ರೋಮೋ ನೋಡಿದರೆ ಆಲ್ರೆಡಿ ಗೊತ್ತಾಗಿರ್ಬೋದು. ಮದುವೆ ಆದ ಮೇಲೆ ಆ ಮನೆಗೆ ಹೋಗಿ ನನ್ನ ಉದ್ದೇಶ ಏನು ಅನ್ನೋದು ಕ್ವಶನ್ ಮಾರ್ಕ್. ಅದನ್ನು ಪ್ರೋಮೋದಲ್ಲಿ ತೋರಿಸಿಲ್ಲ. ಬಟ್ ಅಮ್ಮನ ಮನೆಯಲ್ಲಿ ನಾನು ತುಂಬ ಕೇರಿಂಗ್ ಅಕ್ಕ, ಅಮ್ಮನ ಮುದ್ದಿನ ಮಗಳು, ಅಣ್ಣನ ತುಂಬ ಫೇವ್ರೆಟ್ ತಂಗಿ ನಾನು. ಅವನು ಅದನ್ನು ಹೇಳ್ತಾನೆ ಇರ್ತಾನೆ, ಡೈಲಾಗಲ್ಲಿ ಕೂಡ ಹೇಳ್ತಾ ಇರ್ತಾನೆ, ನನ್ನ ಫೇವ್ರೆಟ್ ತಂಗಿ ಕಲ್ಯಾಣಿ ಈ ಥರದಲ್ಲಿ. ಸೊ ಅಂದರೆ ಅಣ್ಣನ ಸ್ಥಾನವನ್ನು ಮೊದಲು ಕೊಟ್ಟಿದ್ದು ನನಗೆ ಕಲ್ಯಾಣಿ ಅನ್ನೋ ಥರದಲ್ಲಿ. ತುಂಬ ಕೇರಿಂಗ್ ಅಕ್ಕ, ಕೇರಿಂಗ್ ಮಗಳು, ಅಮ್ಮನ ಪ್ರತಿರೂಪ ಅಂತ ಹೇಳ್ಬೋದು. ಕೇರಿಂಗ್. ಓಕೆ, ನಿಮಗೆ ಕಾಸ್ಟಿಂಗ್ ಆಗಿದ್ದಕ್ಕೆ ಕರೆ ಬಂದಿದ್ದು ಹೇಗೆ ಈ ಒಂದು ಸೀರಿಯಲ್ಗೆ? ಮೊದಲನೇದಾಗಿ ನಾನು ಜೀ ಪವರ್ಗೆ ಇದಕ್ಕಿಂತ ಮುಂಚೆ ಒಂದು ಪ್ರಾಜೆಕ್ಟ್ ಮಾಡಿದ್ದೆ. ಹಾಗಾಗಿ ಜೀ ಚಾನಲ್ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದರು, ಈ ಥರ ಒಂದು ಕ್ಯಾರೆಕ್ಟರ್ ಇದೆ ಅಂತ. ಆಮೇಲೆ ಪ್ರೊಡಕ್ಷನ್ ಹೌಸಿಂದ ಕಾಲ್ ಬಂತು. ಫೈನಲ್ ಲುಕ್ ಟೆಸ್ಟ್ ಎಲ್ಲ ಮಾಡಿದ್ರು, ಲುಕ್ ಓಕೆನಾ, ಸೂಟ್ ಆಗುತ್ತಾ ಅಂತ. ಓಕೆ ಆಯಿತು. ಓಕೆ, ನಾವು ಆವಾಗಲೇ ಪ್ರೆಸ್ ಮೀಟಲ್ಲಿ ನೋಡ್ತಿದ್ವಿ, ವಿಲನ್ ಯಾರೂ ಇಲ್ಲ ಅಂತಿದ್ರು. ಬಟ್ ನಮಗೆ ಪ್ರೋಮೋದಲ್ಲಿ ನೋಡಿದ ತಕ್ಷಣ ಗೊತ್ತಾಗುತ್ತೆ ನೀವು ಪ್ರೀತಿಸಿದಂತಹ ಹುಡುಗ, ಹಾಗೆ ನಿಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವಂತಹ ಅಣ್ಣ ಇಬ್ಬರು ಕೂಡ ಆಕ್ಸಿಡೆಂಟಲ್ಲಿ ಹೋಗ್ಬಿಟ್ಟಿರ್ತಾರೆ. ಅವರು ಒಂದು ಹೆಡೆ ತುಳಿದ ಹಾವಿನ ಥರ ಅವ್ರ ಮೇಲೆ ಒಂದು ದ್ವೇಷನ ತೀರಿಸ್ಕೊಳ್ಳೋದಕ್ಕೋಸ್ಕರ ಆ ಮನೆಗೆ ನೀವು ಸೇರೋದು ಹೋಗ್ತೀರಾ, ಸೊಸೆಯಾಗಿ ಹೋಗ್ತೀರಾ ಅನ್ನೋದು ನಮಗೆ ಗೊತ್ತಾಗಿದೆ ಪ್ರೋಮೋಯಿಂದ. ಸೊ ಈ ಒಂದು ಕ್ಯಾರೆಕ್ಟರ್ ನಿಜವಾಗ್ಲೂ ವಿಲನಿಶು, ಪ್ರೀತಿ, ಆ ಒಂದು ಬಾಂಧವ್ಯ ಎಲ್ಲವನ್ನು ಒಳಗೊಂಡಿರುವಂತಹ ಒಂದು ಕ್ಯಾರೆಕ್ಟರು. ಸೊ ಇಷ್ಟು ಒಂದು ಭಾವನೆಗಳನ್ನ ಹೇಗೆ ತೋರಿಸ್ಲಿಕ್ಕೆ ಹೇಗೆ ರೆಡಿ ಆಗಿದ್ದೀರಾ? ಇದೆಲ್ಲ ಕ್ರೆಡಿಟ್ಸು ನನಗೇನು ಹೇಳ್ತೀನಿ, ದಿಲೀಪ್ ಸರ್ಗೆ. ಸ್ಟಾರ್ಟಿಂಗ್ ಡೈರೆಕ್ಷನ್ ಮಾಡ್ತಾ ಇದ್ದಿದ್ದು ದಿಲೀಪ್ ಸರು. ಕ್ಯಾರೆಕ್ಟರ್ ಕೂರಿಸಿರೋ ಎಲ್ಲ ಕ್ರೆಡಿಟ್ಸು ನಾನು ದಿಲೀಪ್ ಸರ್ಗೆ ಕೊಡ್ತೀನಿ. ಅದ್ರ ಜೊತೆ ನಮ್ಮದು ಒಂದಷ್ಟು ತಯಾರಿಗಳು, ಹಾಗೆ ನಮ್ಮ ಕೋ ಆರ್ಟಿಸ್ಟ್ಗಳು ಹೀಗೆ ಮಾಡು ಹಾಗೆ ಮಾಡು ಅಂತ ಏನೋ ಒಂದು ಸಜೆಷನ್ ಕೊಡುವಂಥದ್ದು. ಆಗಲೇ ನೀವೇ ಹೇಳಿದ್ರಿ ಚಾಲೆಂಜ್ ಇದು ಅಂತ. ಖಂಡಿತ ಚಾಲೆಂಜಸ್, ಬಿಕಾಸ್ ನೀವು ಇವಾಗ ಏನೋ ಸಾಫ್ಟ್ ಸೀನಲ್ಲಿ ಇರ್ತೀರಾ, ಇಮ್ಮಿಡಿಯೇಟ್ ಅಣ್ಣಂಗೇನೋ ತೊಂದರೆ ಆಯಿತು ಆ ಥರ ಇದ್ದಾಗ ಇಮ್ಮಿಡಿಯೇಟ್ ಅಗ್ರೆಷನ್ ತೋರಿಸೋದು ಅಂತ ಹೇಳಿದ್ರೆ ಇಟ್ಸ್ ನಾಟ್ ದ್ಯಾಟ್ ಈಸಿ. ಸೊ ಅದೆಲ್ಲ ಕ್ರೆಡಿಟ್ಸ್ ನಾನು ನಮ್ಮ ಡೈರೆಕ್ಟರ್ ದಿಲೀಪ್ ಸರ್ಗೆ ಕೊಡ್ತೀನಿ. ಹಾಗೆ ಈಗ ಡೈರೆಕ್ಷನ್ ಮಾಡ್ತಿರೋಂಥ ಶಿವ ಸರ್ಗೆ ಕೊಡ್ತೀನಿ. ಓಕೆ, ಮನೇಲಿ ಯಾರೇ ಯಜಮಾನ ಆಗಿರಲಿ, ಯಾರೇ ಕ್ಯಾಪ್ಟನ್ ಆಗಿರಲಿ, ಯಾರೇ ಯಜಮಾನಿ ಆಗಿರಲಿ, ನಡೆಯೋದು ಮಾತ್ರ ಚಿಕ್ಕ ಮಕ್ಕಳು ಮಾತುಗಳೇ, ಗೊತ್ತಲ್ವಾ ನಿಮಗೆ? ಸೊ ನಿಮ್ಮ ಮುದ್ದು ತಂಗಿ ಭವ್ಯ ಅವರು ಇಲ್ಲೇ ಇದ್ದಾರೆ. ಸೊ ಅವ್ರ ಬಗ್ಗೆ ನಿಮ್ಮ ಬಾಯಲ್ಲಿ ಕೇಳುವಂಥ ಆಸೆ, ಅವ್ರ ಇಂಟ್ರೊಡಕ್ಷನ್ಗಿಂತ ಮುಂಚೆ ಆಲ್ರೆಡಿ ಒಂದಷ್ಟು ಎಪಿಸೋಡ್ಸ್ನ ಮಾಡಿದ್ದೀರಾ. ಸೊ ಏನು ಅನಿಸುತ್ತೆ ನಿಮ್ಮ ತಂಗಿ ಬಗ್ಗೆ? ಇವಳು ನನಗೆ ಹಳೆ ಪರಿಚಯ. ಇಬ್ಬರು ಮುಂಚೆ ಒಂದು ಸೀರಿಯಲ್ ಮಾಡಿದ್ವಿ ಒಟ್ಟಿಗೆ. ಹಾಗಾಗಿ ನನಗೂ ಅವಳಿಗೆ ತುಂಬ ಒಳ್ಳೆ ಬಾಂಡಿಂಗ್ ಇದೆ. ಅವಳನ್ನು ನಾನು ರಿಯಲ್ ಲೈಫಲ್ಲೂ ನನ್ನ ತಂಗಿ ಥರ. ಅವಳು ರಿಯಲ್ ಲೈಫ್ ಹೇಗಿದ್ದಾಳೆ ಅಲ್ಲ, ರಿಯಲ್ ಲೈಫಲ್ಲಿ ನಂಗೆ ಅವಳು ತಂಗಿ ಥರ ಅಂತ ಹೇಳ್ತಾರೆ, ತಂಗಿ ಥರ. ಇಲ್ಲಿ ಅವಳು ರಿಯಲ್ ಲೈಫಲ್ಲಿ ಹೆಂಗಿದ್ದಾಳೆ ಅದೇ, ಅಂದರೆ ಪಟಾಕಿ ಮಾತಾಡ್ತಿರ್ತಾಳೆ, ಒಂದು ನಿಮಿಷ ಸುಮ್ಮನಿರಲ್ಲ, ಎಲ್ಲರೂ ಕಾಲು ಎಳೆದುಕೊಂಡು ಇನ್ನೊಬ್ರಿಗೆ ತಮಾಷೆ ಮಾಡಿಕೊಂಡು, ಯಾರನ್ನು ನಿಮಗೆ ಬೋರ್ ಹೊಡಿಯೋಕ್ಕೆ ಬಿಡಲ್ಲ. ಈಗ ಮನಸ್ಸಲ್ಲೇ ಬೈಕೋತಾ ಇರ್ತಾಳೆ, ಪಕ್ಕ ನಿಮಗೆ ಬೈಕೋತಾ ಇರ್ತಾಳೆ. ಇಬ್ಬರನ್ನ ತಂದು ಕೂರಿಸಿದ್ದಾರೆ, ಇವಳನ್ನ ಮಾತ್ರ ಮಾತಾಡಿಸಿದ್ದಾರೆ. ಆ್ಯಕ್ಚುಲಿ ಪ್ರೊಮೋದಲ್ಲಿ ನಿಮ್ಮ ಇಂಟ್ರೊಡಕ್ಷನ್ ಆಗಿಲ್ಲ ಅಲ್ವಾ? ಸೊ ನಿಮ್ಮ ಒಂದು ಇಂಟ್ರೊಡಕ್ಷನ್ನ ಅವ್ರ ಹತ್ರ ಕೊಡ್ಸೋಣ ಅಂತ ನಾನು ಅವ್ರ ಬಗ್ಗೆ ನಿಮ್ಮ ಹತ್ರ ಕೇಳಿದ್ದು. ಸೊ ಇವಾಗ ನಮಗೆ ಗೊತ್ತಾಯಿತು ನಿಮ್ಮದು ಬಬ್ಲಿ ಕ್ಯಾರೆಕ್ಟರು, ಪಟಪಟ ಅಂತ ಮಾತಾಡೋ ಪಟಾಕಿ ಹುಡುಗಿ. ಸೊ ಎಷ್ಟು ಖುಷಿ ಇದೆ ಈ ಒಂದು ಕ್ಯಾರೆಕ್ಟರ್ ಬಗ್ಗೆ ಭವ್ಯ ಅವರಿಗೆ, ಸ್ನೇಹ ಅವರಿಗೆ? ತುಂಬ ಖುಷಿ ಇದೆ. ನಾನು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿದ್ದು ಆಫರ್ ಇದು ನನಗೆ. ತುಂಬ ಖುಷಿ ಇದೆ. ಓಕೆ, ಈ ಮೊದಲು ಹೇಗೆ ಸೆಲೆಕ್ಟ್ ಆದರೆ ನೀವು? ಹೇಗೆ ಬಂದ್ರಿ ಸೀರಿಯಲ್ಗೆ? ಎಂಟ್ರಿ ಹೇಗಿತ್ತು? ಇದಕ್ಕಿಂತ ಮುಂಚೆ ನಾನು ಸುಮಾರು ಸೀರಿಯಲ್ ಮಾಡಿದ್ದೀನಿ. ಬಟ್ ನನ್ನ ಮೈನ್ ಇದ್ದಿದ್ದು ಝೀಗೆ ಮಾಡಬೇಕು, ಝೀ ಕನ್ನಡ ಮಾಡಬೇಕು ಅಂತ. ನನಗೆ ಆಚೆ ಇದ್ದೆ, ನಂಗೆ ಕಾಲ್ ಬಂತು, ಹಿಂಗೆ ಹೊಸ ಸೀರಿಯಲ್ಗೆ, ಕೃಷ್ಣ ರುಕ್ಕು ಸೀರಿಯಲ್ಗೆ ಹಿಂಗಿದೆ, ಬರ್ತೀರಾ ಮೂರು ತಂಗಿಯಾಗಿ ಅಂತ. ನಾನು ಕೇಳಿದೆ ಟ್ರ್ಯಾಕ್ ಇದೆಯಾ ಅಂತ ಅಂದೆ. ಅವರು ಪಾಪ ಮ್ಯಾನೇಜರ್ಗೆ ಅಷ್ಟು ಇನ್ಫಾರ್ಮೇಷನ್ ಇಲ್ದಿರೋ ಕಾರಣ ಅವರಿದ್ದವರು, ಇಲ್ಲ
ಟ್ರ್ಯಾಕ್ ಇಲ್ಲ ನಿಮ್ಮದು ಅಂತಂದರು. ನಾನು ಮಾಡಲ್ಲ ಸರ್ ಅಂತಂದೆ. ದೆನ್ ಸಡನ್ನಾಗಿ ಚಾನಲ್ದ ರಚನಾ ಮ್ಯಾಮ್ ಅಂತ ಕಾಲ್ ಮಾಡಿಬಿಟ್ಟು ಯಾಕೆ ಬಿಟ್ಕೊಟ್ಟೆ ಇಷ್ಟು ಒಳ್ಳೆ ಆಫರ್ನ ಅಂತ ಅಂದರು. ದೆನ್ ಐ ಸೈಡ್ ಮ್ಯಾಮ್ ಅಲ್ಲ ಮ್ಯಾಮ್ ಇಲ್ಲ ಏನು ಟ್ರ್ಯಾಕೇ ಇಲ್ಲ ಅಲ್ಲ ಏನು ಮಾಡಲಿ ಅಂತಂದಿದ್ದಕ್ಕೆ ಅವರಿಲ್ಲ ಟ್ರ್ಯಾಕ್ ಇದೆ ಮಾಡು ಅಂದರು. ದೆನ್ ವಿದ್ಯಾ ಮ್ಯಾಮ್ ಕಾಲ್ ಮಾಡಿದ್ರು, ವಿದ್ಯಾ ಮ್ಯಾಮ್ ಕಾಲ್ ಮಾಡಿ ಮಾಡು ಚೆನ್ನಾಗಿದೆ ನಿಂಗೆ ಕರೆಕ್ಟಾಗಿ ಸೆಟ್ ಆಗುತ್ತೆ ಅಂದರು. ದೆನ್ ಒಪ್ಕೊಂಡೆ. ನಾನು ಅದು ಇದಕ್ಕೋಸ್ಕರ ನಾನು ರಚನಾ ಮ್ಯಾಮ್, ದಿಲೀಪ್ ಸರ್ ಮತ್ತು ವಿದ್ಯಾ ಮ್ಯಾಮ್ಗೆ ಥ್ಯಾಂಕ್ಸ್ ಹೇಳಬೇಕು ಇಷ್ಟು ಒಳ್ಳೆ ಬ್ಯೂಟಿಫುಲ್ ಆಪರ್ಚುನಿಟಿ ನನಗೆ ಕೊಟ್ಟಿರೋದಕ್ಕೆ. ಆ್ಯಂಡ್ ಈ ಪಾತ್ರಕ್ಕೆ ನನ್ನ ಕೈಲಾದಷ್ಟು ಜೀವ ತುಂಬ್ತೀನಿ. ಓಕೆ, ನಾನು ಆಗಲೇ ಹೇಳಿದೆ ಚಿಕ್ಕ ಮಕ್ಕಳು ಮಾತೆ ಮನೆಯಲ್ಲಿ ನಡೆಯೋದು ಅಂತ. ಸೊ ಈ ಒಂದು ಸೀರಿಯಲ್ ನಿಮ್ಮ ಮಾತು ಎಷ್ಟು ನಡೆಯುತ್ತೆ? ನನಗೆ ಮಾತು ನಡೆಯೋದಕ್ಕಿಂತ ಜಾಸ್ತಿ ನಾನು ಜಾಸ್ತಿ ಕ್ವಾಟ್ಲೆ ಕೊಡ್ತೀನಿ ಇವ್ರಿಗೆಲ್ಲ. ಇವ್ರು ಜಾಸ್ತಿ ನನ್ನ ಹತ್ರ ಮಾತಾಡೋದಕ್ಕಿಂತ ಕೈ ಮಾತಾಡೋದೇ ಜಾಸ್ತಿ ನನಗೆ. ತಲೆ ಮೇಲೆ ಹೊಡಿಯೋದು, ಬೆನ್ನ ಮೇಲೆ ಹೊಡಿಯೋದು, ಕಣ್ಣಲ್ಲಿ ಎದುರಿಸ್ಬಿಟ್ಟು ಕುತ್ಕೊ ಅಂತ ಹೇಳ್ಬಿಡೋದು, ಈ ಥರ. ಓಕೆ, ಮೊದಲನೇ ಅಕ್ಕ ಕ್ಲೋಸಾ, ಎರಡನೇ ಅಕ್ಕ ಕ್ಲೋಸಾ ತುಂಬ ನಿಮಗೆ ಸೀರಿಯಲ್ನಲ್ಲಿ? ಇಬ್ಬರು ಕ್ಲೋಸ್. ಓಕೆ, ಇಬ್ಬರು ಕ್ಲೋಸ್. ಇಬ್ಬರು ಕ್ಲೋಸ್. ನಮ್ಮ ಫ್ಯಾಮಿಲಿ ಬಾಂಡಿಂಗೇ ಹಾಗೆ, ಅಂದರೆ ಒಬ್ರನ್ನೊಬ್ರು ನಾವು ಬಿಟ್ಕೊಡೋದೇ ಇಲ್ಲ. ಈಗ ನೀವು ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ನೋಡಿರ್ತೀರ, ಒಂದು 4-5 ಜನ ಮಕ್ಕಳು ಸೇಮ್ ಒಬ್ರನ್ನೊಬ್ರು ಎಲ್ಲೂ ಬಿಟ್ಕೊಡೋದೇ ಇಲ್ಲ. ಅದೇ ಥರ ನಾವು ಸೀನಿಂದ ಆಚೆ ಬಂದರೂ ನಾವು ಹಾಗೆ ಇರ್ತೀವಿ. ಆ್ಯಕ್ಚುಲಿ ಸಿಸ್ಟರ್ಸ್ 3 ಜನ ಒಟ್ಟಿಗೆ ಇರ್ತೀವಿ. ಈ ಸೀರಿಯಲಲ್ಲಿ ಭವ್ಯ ಅವರು ಕಾಲೇಜ್ ಗೋಯಿಂಗಾ ಅಥವಾ ಕೆಲಸ ಮಾಡ್ತಿರ್ತಾರೆ, ಏನು ಮಾಡ್ತಿರ್ತಾರೆ? ನಾನು ಸ್ಟೂಡೆಂಟು, ಕಾಲೇಜ್ಗೆ ಹೋಗ್ತಾ ಇರ್ತೀನಿ. ಸೊ ನನ್ನದೇ ಸಪ್ರೇಟ್ ಕಾಲೇಜ್ ಟ್ರ್ಯಾಕ್ ಕೂಡ ಬರುತ್ತೆ. ಸೊ ಟ್ರ್ಯಾಕ್ಗೋಸ್ಕರ ಎಲ್ಲರೂ ವೆಯ್ಟ್ ಮಾಡಬೇಕು. ಓಕೆ, ಆಲ್ ದ ಬೆಸ್ಟ್. ಇಬ್ಬರು ಒಂದು ಒಳ್ಳೆ ದೊಡ್ಡ ಪ್ರೊಡಕ್ಷನ್ ಹೌಸ್ ಮೂಲಕ ಜೀ ಕನ್ನಡಗೆ ಬರ್ತಾ ಇದ್ದೀರಾ. ನಿಮಗೆ ಇಬ್ಬರಿಗೂ ಆಲ್ ದ ವೆರಿ ಬೆಸ್ಟ್. ಹೀಗೆ ಹೆಚ್ಚಿನ ಸೀರಿಯಲ್ಗಳು ಸಿಗ್ತಾ ಇರಲಿ, ಜೀ ಕನ್ನಡದಲ್ಲಿ ಹೆಚ್ಚಿನ ಸೀರಿಯಲ್ಗಳಲ್ಲಿ ಮಾಡ್ತೀರಿ ಅಂತ ನಾವು ಕೂಡ ವಿಶ್ ಮಾಡ್ತೀವಿ. ಕೊನೆಯದಾಗಿ ನಮ್ಮ ಗ್ಯಾರಂಟಿ ನ್ಯೂಸ್ ಮೂಲಕ ನಿಮ್ಮ ಫ್ಯಾನ್ಸ್ಗೆ ಏನು ಹೇಳ್ತೀರಾ? ನಮ್ಮ ಹೊಸ ಸೀರಿಯಲ್ ಬರ್ತಾ ಇದೆ ಕೃಷ್ಣ ರುಕ್ಕು, ಮಾರ್ಚ್ 9ರಿಂದ 6:30ಕ್ಕೆ. ತುಂಬ ಶ್ರಮ ಹಾಕಿ ಇದೊಂದು ಸೀರಿಯಲ್ನ ಮಾಡ್ತಾ ಇದ್ದೀವಿ. ನಿಮ್ಮೆಲ್ಲರಿಗೂ ಇಷ್ಟ ಆಗೇ ಆಗುತ್ತೆ, ಬಿಕಾಸ್ ಫ್ಯಾಮಿಲಿ ಓರಿಯೆಂಟೆಡ್ ಇದೆ. ದಯವಿಟ್ಟು ನೋಡಿ, ಸಪೋರ್ಟ್ ಮಾಡಿ. ಓಕೆ, ನಿಮ್ಮ ಮಾತು. ಸೊ ಒಂದು ಸೀನ್ ಮಾಡಬೇಕು ಅಂದರೆ ಏನು ಅಷ್ಟು ಈಸಿ ಕೆಲಸ ಅಲ್ಲ ಅದು. ಅಷ್ಟು ಬರೀ ನಮ್ಮ ಆರ್ಟಿಸ್ಟ್ ಎಫರ್ಟ್ಸ್ ಅಲ್ಲ, ಪ್ರೊಡಕ್ಷನ್ ಆಗಿರ್ಬೋದು, ಸೆಟ್ ಹುಡುಗರು ಪ್ರತಿಯೊಂದು ಅಷ್ಟು ತುಂಬ ಎಫರ್ಟ್ಸ್ ಹಾಕಿ ಮಾಡ್ತಾ ಇದ್ದೀವಿ. ದಯವಿಟ್ಟು ಇದಕ್ಕೊಂದು ಒಳ್ಳೆ ಬೆಲೆ ಸಿಗೋ ಹಾಗೆ ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸ ಎಲ್ಲ ಕೊಟ್ಟು ನಮ್ಮನ್ನ ಇರ್ಬೇಕು. ಓಕೆ ವೀಕ್ಷಕರೇ, ಇದು ಕೃಷ್ಣ ರುಕ್ಕು ಸೀರಿಯಲ್ನ ಕಲ್ಯಾಣಿ ಹಾಗೂ ಭವ್ಯ ಅವರ ಮಾತುಗಳಾಗಿತ್ತು. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.